ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ 4th ಸೆಮಿಸ್ಟರ್ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ದ ಓಲ್ಡ್ ಮ್ಯಾನ್ ಅಂಡ್ ದ ಸಿ ಲೆಸನ್ ಅಲ್ಲಿ ಬರುವಂತಹ ಒಂದು ಪ್ರಮುಖ ಕ್ವಶನ್ ದ ಫಿಶರ್ ಮ್ಯಾನ್. ಮೀನುಗಾರರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಪಾಯಿಂಟ್ಸ್ ಗಳನ್ನ ನೀವು ಉತ್ತರವಾಗಿ ಬರೀಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಮೊದಲನೇ ಪಾಯಿಂಟ್, ದ ಯಂಗರ್ ಫಿಶರ್ ಮ್ಯಾನ್ ಮೋಕ್ಡ್ ಅಂಡ್ ಮೇಡ್ ಫನ್ ಆಫ್ ದಿ ಓಲ್ಡ್ ಮ್ಯಾನ್. ಮೀನುಗಾರರು ಅಂದ್ರೆ ಎಂತ ಮೀನುಗಾರರು, ಈ ಯಂಗರ್ ಅಂದ್ರೆ ಕಿರಿಯ ಮೀನುಗಾರರು ಅಥವಾ ಯೌವನದಲ್ಲಿರುವಂತಹ ಮೀನುಗಾರರು ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ವೃದ್ಧನನ್ನ ನೋಡಿ ತಮಾಷೆ ಮಾಡುತ್ತಿದ್ರು ಮತ್ತು ಅವಮಾನ ಮಾಡುತ್ತಿದ್ರು. ಎರಡನೇ ಪಾಯಿಂಟ್, ಯಂಗರ್ ಫಿಶರ್ ಮ್ಯಾನ್ ದೇ ಆರ್ ಮಾಡರ್ನ್, ಕಮರ್ಷಿಯಲ್ ಅಂಡ್ ಕಾಂಪಿಟೇಟಿವ್. ದೇ ವ್ಯೂ ದ ಸಿ ಆಸ್ ಎ ರೈವಲ್, a businessman or even an enemy. Using motorboats and advanced gear, they mock Santiago behind his back for his long streak of bad luck. ಯುವ ಮೀನುಗಾರರು ಏನ್ ಮಾಡ್ತಿದ್ರು, ಅವರು ಆಧುನಿಕ ವಾಣಿಜ್ಯ ಮನೋಭಾವದ ಮತ್ತು ಸ್ಪರ್ಧಾತ್ಮಕ ಮೀನುಗಾರರಾಗಿದ್ರು. ಇವರು ಮೋಟಾರ್ ದೋಣಿಗಳು ಮತ್ತು ಸುಧಾರಿತ ಉಪಕರಣಗಳನ್ನ ಬಳಸ್ತಾ ಇದ್ರು. ಸ್ಯಾಂಟಿಯಾಗೋನ ಸುದೀರ್ಘ ದೂರದೃಷ್ಟಿತನವನ್ನ ಕಂಡು ಅವರು ಅಥವಾ ದುರಾದೃಷ್ಟತನವನ್ನ ಕಂಡು ಅವ್ರು ಏನ್ ಮಾಡ್ತಾ ಇದ್ರು, ಬೆನ್ ಹಿಂದೆ ಅವ್ಗೆ ಅಪಹಾಸ್ಯವನ್ನ ಮಾಡ್ತಾ ಇದ್ರು. ಥರ್ಡ್ ಪಾಯಿಂಟ್, ದ ಓಲ್ಡರ್ ಫಿಶರ್ ಮ್ಯಾನ್ ಲುಕ್ಡ್ ಅಟ್ ಹಿಮ್ ಅಂಡ್ ಫೆಲ್ಟ್ ಸ್ಯಾಡ್. ಈ ಹಿರಿಯ ಮೀನುಗಾರರು ಏನ್ ಮಾಡ್ತಿದ್ರು ಅಂದ್ರೆ ವೃದ್ಧನನ್ನ ನೋಡಿ ಬೇಸರ ಪಟ್ಕೊಳ್ತಾ ಇದ್ರು. ದ ಓಲ್ಡರ್ ಫಿಶರ್ ಮ್ಯಾನ್ ದೇ ಲುಕ್ ಅಟ್ ಸ್ಯಾಂಟಿಯಾಗೋ ವಿತ್ quite sadness. They do not mock him because they respect his past achievements and understand the unforgiving, unpredictable nature of the sea. ಈ ಹಿರಿಯ ಮೀನುಗಾರ ಏನಿದ್ದಾರೆ ಇವರು ಸ್ಯಾಂಟಿಯಾಗೋನನ್ನ ಮೌನವಾದ ದುಃಖದಿಂದ ನೋಡ್ತಾ ಇದ್ರು. ಇವರು ಅವನನ್ನು ಅಪಹಾಸ್ಯ ಮಾಡ್ತಾ ಇರ್ಲಿಲ್ಲ, ಏಕೆಂದ್ರೆ ಅವರಿಗೆ ಸ್ಯಾಂಟಿಯಾಗೋನ ಹಿಂದಿನ ಸಾಧನೆಗಳ ಬಗ್ಗೆ ಗೌರವವಿತ್ತು ಮತ್ತು ಸಮುದ್ರದ ಕ್ರೂರ ಮತ್ತು ಅನಿವಾರ್ಯ ನಿಯಮಗಳ ಬಗ್ಗೆ ಅವ್ರಿಗೆ ಗೊತ್ತಿತ್ತು. ಐದನೇ ಪಾಯಿಂಟ್, ದ ಫಿಶರ್ಮನ್ ಆಲ್ವೇಸ್ ಸ್ಪೋಕ್ ಆಫ್ ದ ಓಷಿಯನ್ ಕರೆಂಟ್ಸ್, ದ ಡೆಪ್ತ್ ಆಫ್ ದ ವಿಚ್ ದೇ ಡ್ರಾಪ್ಡ್ ದೇರ್ ಲೈನ್ಸ್, ದ ಸ್ಟಡಿ ವೆದರ್ ಅಂಡ್ ದ ಥಿಂಗ್ಸ್ ದೇ ಸಾ ಅಟ್ ದ ಸಿ. ಅಂದ್ರೆ ಏನು ಯಶಸ್ವಿಯಾಗಿ ಮೀನು ಹಿಡಿತಾ ಇದ್ರು. ಇವ್ರೇನ್ ಮೀನುಗಾರ ಏನ್ ಮಾಡ್ತಾ ಇದ್ರು ಅಂದ್ರೆ ಸಮುದ್ರದ ಪ್ರವಾಹದ ಬಗ್ಗೆ, ತಾವು ಹಗ್ಗಗಳನ್ನ ಬಿಟ್ಟಿರುವಂತ ಆಳದ ಬಗ್ಗೆ, ಸ್ಥಿರವಾದ ಹವಾಮಾನದ ಬಗ್ಗೆ, ತಾವು ಸಮುದ್ರದಲ್ಲಿ ಕಂಡಂತಹ ಸಂಗತಿಗಳ ಬಗ್ಗೆ ಹೆಚ್ಚಾಗಿ ಮಾತನಾಡ್ತಾ ಇದ್ರು. ದ ಫಿಶರ್ ಮ್ಯಾನ್ ಹೂ ಹ್ಯಾಡ್ successfully catches carried them on their shoulders and used ice trucks to transport them to the Havana market. ಯಶಸ್ವಿಯಾಗಿ ಮೀನು ಹಿಡಿದಂತಹ ಮೀನುಗಾರರು ತಾವು ಹಿಡಿದಿದ್ದ ಮೀನುಗಳನ್ನ ಕತ್ತರಿಸಿ ಅವುಗಳನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ಹವಾನದ ಮಾರುಕಟ್ಟೆಗೆ ಸಾಗಾಣಿಕೆ ಮಾಡ್ತಾ ಇದ್ರು. Those who caught sharks took them to the shark factory on their other side of the cove. ಯಾರು ಶಾರ್ಕ್ ಮೀನುಗಳನ್ನ ಹಿಡಿತಾ ಇದ್ರು ಅವುಗಳನ್ನ ಕೊಲ್ಲಿಯ ಇನ್ನೊಂದು ಬದಿಯಲ್ಲಿ ಶಾರ್ಕ್ ಕಾರ್ಖಾನೆಗೆ ಅವರು ಕೊಂಡೊಯ್ತಾ ಇದ್ರು. They hoisted them up using a block and tackle system to cut them open, remove their livers, skin them and pack them meat into the boxes. ಅವ್ರು ಏನ್ ಮಾಡ್ತಾ ಇದ್ರು, ಈ ಶಾರ್ಕ್ ಗಳನ್ನ ಬ್ಲಾಕ್ ಮತ್ತು ಟ್ಯಾಕಲ್ ಯಂತ್ರದ ಸಹಾಯದಿಂದ ಮೇಲೆತ್ತಿ ಅದನ್ನ ತಗೊಂಡು ಕತ್ತರಿಸಿ ಪಿತ್ತಜನಕಾಂಗವನ್ನ, ಚರ್ಮವನ್ನ ಪ್ರತ್ಯೇಕ ಮಾಡ್ತಾ ಇದ್ರು. ಮಾಂಸಗಳನ್ನ ಉಪ್ಪು ಹಾಕಿ ಪೆಟ್ಟಿಗೆಯಲ್ಲಿ ಪ್ಯಾಕ್ ಮಾಡ್ತಾ ಇದ್ರು. ದ ಯಂಗರ್ ಫಿಶರ್ ಮ್ಯಾನ್ ಯೂಸ್ಡ್ ಬಾಯ್ಲರ್ಸ್ ಫಾರ್ ದೇರ್ ಲೈನ್ಸ್ ಅಂಡ್ ಸಮ್ ಯೂಸ್ಡ್ ಮೋಟರ್ ಬೋಟ್ಸ್. ಈ ಯಂಗ್ ಆಗಿರುವಂತಹ ಏನು ಮೀನುಗಾರರಿದ್ರು, ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಮೋಟರ್ ಬೋಟ್ಸ್ ನ ಅಂದ್ರೆ ಏನು ಕಿರಿಯ ಮೀನುಗಾರರು ತಮ್ಮ ಹಗ್ಗಗಳಿಗಾಗಿ ತೇಲುವ ಬಾಯಿಗಳನ್ನ ಬಳಸ್ತಾ ಇದ್ರು. ಕೆಲವೊಂದಿಷ್ಟು ಮೀನುಗಾರರು ಮೋಟಾರ್ ದೋಣಿಗಳನ್ನ ಬಳಸ್ತಾ ಇದ್ರು. ಬಿಕಾಸ್ ದ ಫಿಶರ್ ಮ್ಯಾನ್ ಓಕ್ ಅಪ್ very early and to protect themselves from cold fever and eye pain caused by the salty sea water, they drank shark liver oil. ಮೀನುಗಾರರು ಬೇಗನೆ ಹೇಳ್ತಾ ಇದ್ರು ಮತ್ತು ಸಮುದ್ರದ ನೀರು ಉಪ್ಪಾಗಿರೋದ್ರಿಂದಾಗಿ ಶೀತ, ಜ್ವರ, ಕಣ್ಣು ನೋವುಗಳಿಂದ ತಮ್ಮನ್ನ ತಾವು ರಕ್ಷಿಸೋದಕ್ಕೋಸ್ಕರ ಶಾರ್ಕ್ ಲಿವರ್ ಆಯಿಲ್ ಕುಡಿತಾ ಇದ್ರು. ಇನ್ನು ಕೊನೆ ಪಾಯಿಂಟ್, ಫೈನಲಿ ರಿಕಾಗ್ನೈಸಸ್ ಆಫ್ ಗ್ರೇಟ್ನೆಸ್. They finally recognized Santiago's
predictable, unparalleled skill, endurance, and undefeated spirits, solidifying his status as a master of their craft. ಸೊ ಕೊನೆಯದಾಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಏನು ಅವನ ಶ್ರೇಷ್ಠತೆಯನ್ನ ಗುರುತಿಸ್ತಾರೆ. ಸ್ಯಾಂಟಿಯಾಗೋನ ಅಪ್ರತಿಮ ಕೌಶಲ್ಯ, ಸಹನೆ, ಸೋಲಪ್ಪದ ಗುಣವನ್ನ ಅವ್ರು ಅಂತಿಮವಾಗಿ ಒಪ್ಕೊಳ್ತಾರೆ. ಇದರಿಂದ ಮೀನುಗಾರರ ಸಮುದಾಯದಲ್ಲಿ ಅವನಿಗೆ ಸಿಗ್ಬೇಕಾದಂತಹ ಗೌರವ, ಶ್ರೇಷ್ಠ ಗೌರವ ಅವನಿಗೆ ಸಿಗುತ್ತೆ. ಸೊ ಇಷ್ಟು ಪಾಯಿಂಟ್ ಮೀನುಗಾರರ ಮೇಲೆ ಪ್ರಶ್ನೆ ಬಂದ್ರೆ, ಫಿಶರ್ ಮ್ಯಾನ್ ಮೇಲೆ ಬಂದ್ರೆ ನೀವು ಉತ್ತರನ ಬರೀಬೇಕು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.